ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಅವರು ಕರ್ನಾಟಕದ ಕಿತ್ತೂರು ರಾಜ್ಯದ ರಾಣಿಯಾಗಿದ್ದರು. ಚೆನ್ನಮ್ಮ ಅವರು 1778ರಲ್ಲಿ ಜನಿಸಿದರು. ಅವರ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮ. ಅವರು ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದರು. ಕುದುರೆ ಸವಾರಿ ಮತ್ತು ಯುದ್ಧ ಕಲೆಗಳಲ್ಲಿ ಪರಿಣತಿ ಹೊಂದಿದ್ದರು. ಅವರು ಮಲ್ಲಸರ್ಜ ದೇಶಾಯಿಯವರನ್ನು ವಿವಾಹವಾದರು. ಮಲ್ಲಸರ್ಜರು ಕಿತ್ತೂರಿನ ರಾಜರಾಗಿದ್ದರು. ವಿವಾಹದ ನಂತರ ಚೆನ್ನಮ್ಮ ರಾಣಿ ಪಟ್ಟಕ್ಕೇರಿದರು. ಅವರು ಪ್ರಜಾಹಿತಕ್ಕಾಗಿ ಕೆಲಸ ಮಾಡಿದರು. ಕಿತ್ತೂರು ರಾಜ್ಯವು ಸಮೃದ್ಧವಾಗಿತ್ತು. ರೈತರು ಮತ್ತು ವ್ಯಾಪಾರಿಗಳು ಸಂತೋಷದಿಂದಿದ್ದರು. ಚೆನ್ನಮ್ಮ ಜನಪರ ಆಡಳಿತ ನಡೆಸಿದರು. ಅವರು ನ್ಯಾಯಪ್ರಿಯರಾಗಿದ್ದರು. ಜನರು ಅವರನ್ನು ಪ್ರೀತಿಸುತ್ತಿದ್ದರು. ಅವರ ಮಗ ನಿಧನರಾದರು. ನಂತರ ಅವರು ಶಿಶುವನ್ನು ದತ್ತು ಪಡೆದರು. ಆ ಮಗನಿಗೆ ಶಿವಲಿಂಗಪ್ಪ ಎಂದು ಹೆಸರಿಟ್ಟರು. ಬ್ರಿಟಿಷರು ಇದನ್ನು ಒಪ್ಪಿಲಿಲ್ಲ. ಅವರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನೀತಿ ಅನುಸರಿಸಿದರು. ಬ್ರಿಟಿಷರು ಕಿತ್ತೂರನ್ನು ಕಬಳಿಸಲು ಪ್ರಯತ್ನಿಸಿದರು. ಚೆನ್ನಮ್ಮ ಇದಕ್ಕೆ ವಿರೋಧಿಸಿದರು. ಅವರು ಬ್ರಿಟಿಷರಿಗೆ ಪತ್ರ ಬರೆದರು. ತಮ್ಮ ಹಕ್ಕನ್ನು ಸಮರ್ಥಿಸಿಕೊಂಡರು. ಬ್ರಿಟಿಷರು ಮಾತು ಕೇಳಲಿಲ್ಲ. ಯುದ್ಧ ಅನಿವಾರ್ಯವಾಯಿತು. 1824ರಲ್ಲಿ ಯುದ್ಧ ಆರಂಭವಾಯಿತು. ಚೆನ್ನಮ್ಮ ಸೇನೆಗೆ ನೇತೃತ್ವ ನೀಡಿದರು. ಅವರು ಧೈರ್ಯದಿಂದ ಹೋರಾಡಿದರು. ಜನರು ಅವರ ಬೆಂಬಲದಲ್ಲಿ ನಿಂತರು. ಮೊದಲ ಯುದ್ಧದಲ್ಲಿ ಬ್ರಿಟಿಷರು ಸೋತರು. ಅವರ ಅಧಿಕಾರಿ ಥಾಕರೆ ಮೃತಪಟ್ಟನು. ಇದು ಬ್ರಿಟಿಷರಿಗೆ ದೊಡ್ಡ ಆಘಾತವಾಯಿತು. ಚೆನ್ನಮ್ಮರ ಶೌರ್ಯ ಎಲ್ಲೆಡೆ ಪ್ರಸಿದ್ಧವಾಯಿತು. ಅವರು ಭಾರತದಲ್ಲಿ ಪ್ರಥಮ ಮಹಿಳಾ ಯೋಧಿಯಾಗಿದ್ದರು. ನಂತರ ಬ್ರಿಟಿಷರು ಮತ್ತೊಮ್ಮೆ ದಾಳಿ ನಡೆಸಿದರು. ದೊಡ್ಡ ಸೇನೆ ಕಳುಹಿಸಲಾಯಿತು. ಕಿತ್ತೂರು ಮೇಲೆ ಮತ್ತೆ ದಾಳಿ ನಡೆಯಿತು. ಯುದ್ಧ ಕಠಿಣವಾಯಿತು. ಕೆಲವು ದ್ರೋಹಿಗಳು ಇದ್ದರು. ದ್ರೋಹದಿಂದ ಕಿತ್ತೂರು ದುರ್ಬಲವಾಯಿತು. ಬ್ರಿಟಿಷರು ಕೋಟೆ ಪ್ರವೇಶಿಸಿದರು. ಚೆನ್ನಮ್ಮ ಬಂಧಿತರಾದರು. ಅವರನ್ನು ಬೈಲಹೊಂಗಲ ಜೈಲಿಗೆ ಕರೆದೊಯ್ದರು. ಅಲ್ಲಿಯೇ ಅವರು ಬಂಧನದಲ್ಲಿದ್ದರು. ಅವರು ಧೈರ್ಯ ಕಳೆದುಕೊಳ್ಳಲಿಲ್ಲ. ದೇಶಭಕ್ತಿಯವರ ಮನಸ್ಸಿನಲ್ಲಿ ಉಳಿಯಿತು. ಅವರು ಹೋರಾಟದ ಸಂಕೇತವಾಗಿದ್ದರು. 1829ರಲ್ಲಿ ಅವರು ನಿಧನರಾದರು. ಅವರ ತ್ಯಾಗ ಮರೆಯಲಾಗದು. ಚೆನ್ನಮ್ಮ ಸ್ವಾತಂತ್ರ್ಯದ ಪ್ರೇರಣೆಯಾಗಿದ್ದಾರೆ. ಅವರು ರಾಣಿ ಲಕ್ಷ್ಮೀಬಾಯಿಗೂ ಮುಂಚೆ ಹೋರಾಡಿದರು. ಅವರ ಕಥೆ ಇತಿಹಾಸದಲ್ಲಿ ಮಹತ್ವದ್ದಾಗಿದೆ. ಕನ್ನಡ ನಾಡು ಅವರಿಗೆ ಹೆಮ್ಮೆ ಪಡುತ್ತದೆ. ಅವರ ಸ್ಮಾರಕ ಕಿತ್ತೂರಿನಲ್ಲಿ ಇದೆ. ಪ್ರತಿ ವರ್ಷ ಜಯಂತಿ ಆಚರಿಸಲಾಗುತ್ತದೆ. ಶಾಲೆಗಳಲ್ಲಿ ಅವರ ಬಗ್ಗೆ ಕಲಿಸಲಾಗುತ್ತದೆ. ಅವರು ಮಹಿಳಾ ಶಕ್ತಿಯ ಪ್ರತೀಕ, ಧೈರ್ಯ ಮತ್ತು ನ್ಯಾಯದ ಸಂಕೇತ. ಅವರು ಅನ್ಯಾಯದ ವಿರುದ್ಧ ನಿಂತರು. ಚೆನ್ನಮ್ಮ ದೇಶಭಕ್ತಿಗೆ ಮಾದರಿ. ಅವರು ಪ್ರಜಾಪ್ರಿಯ ಆಡಳಿತಗಾರ್ತಿ. ಯುದ್ಧದಲ್ಲಿ ತಂತ್ರಜ್ಞಾನ ಬಳಕೆ ಮಾಡಿದರು. ತಮ್ಮ ಸೇನೆಯನ್ನು ಪ್ರೇರೇಪಿಸಿದರು. ಜನರ ವಿಶ್ವಾಸ ಗಳಿಸಿದರು. ಅವರ ಮಾತು ಪ್ರಭಾವಶೀಲವಾಗಿತ್ತು. ಅವರು ಸಮಾನತೆ ನಂಬಿದ್ದರು. ಮಹಿಳೆಯರಿಗೆ ಪ್ರೇರಣೆ ನೀಡಿದರು. ಬ್ರಿಟಿಷರ ವಿರುದ್ಧ ಮೊದಲ ಬಂಡಾಯ ಎಬ್ಬಿಸಿದರು. ಅವರ ಹೋರಾಟ ಸ್ವಾತಂತ್ರ್ಯ ಚಳುವಳಿಗೆ ದಾರಿ ತೋರಿತು. ಅವರು ಶೂರನಾಯಕಿ. ಅವರ ಹೆಸರು ಇತಿಹಾಸದಲ್ಲಿ ಅಮರವಾಗಿದೆ. ಕಿತ್ತೂರು ಒಂದು ಚಿಕ್ಕ ರಾಜ್ಯವಾಗಿತ್ತು, ಆದರೆ ಧೈರ್ಯದಲ್ಲಿ ದೊಡ್ಡದಾಗಿತ್ತು. ಚೆನ್ನಮ್ಮ ಜನರ ರಕ್ಷಕಿ. ಅವರು ಕಷ್ಟದಲ್ಲಿ ನಿಂತರು. ತಮ್ಮ ರಾಜ್ಯವನ್ನು ಉಳಿಸಲು ಪ್ರಯತ್ನಿಸಿದರು. ನ್ಯಾಯಕ್ಕಾಗಿ ಹೋರಾಡಿದರು. ಅವರು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡರು. ದೇಶಪ್ರೇಮದಿಂದ ಕಾರ್ಯನಿರ್ವಹಿಸಿದರು. ಅವರ ಕಥೆ ಪಾಠಪುಸ್ತಕಗಳಲ್ಲಿ ಇದೆ. ಮಕ್ಕಳು ಅವರಿಂದ ಪ್ರೇರಣೆ ಪಡೆಯುತ್ತಾರೆ. ಅವರು ಸಂಕಷ್ಟದಲ್ಲಿ ಕುಗ್ಗಲಿಲ್ಲ. ಶತ್ರುಗಳೆದುರು ನಿಂತರು. ಸೈನಿಕರನ್ನು ಧೈರ್ಯಗೊಳಿಸಿದರು. ಅವರ ಆಡಳಿತ ಸಮರ್ಥವಾಗಿತ್ತು. ಅವರು ಬುದ್ಧಿವಂತರು. ಶತ್ರುಗಳ ಯೋಜನೆ ಅರಿತುಕೊಂಡರು. ತಂತ್ರಜ್ಞಾನ ಬಳಸಿದರು. ರಾಜ್ಯದ ರಕ್ಷಣೆಗೆ ಒತ್ತು ನೀಡಿದರು. ಚೆನ್ನಮ್ಮ ಪ್ರಜೆಯ ಕಲ್ಯಾಣ ನೋಡಿಕೊಂಡರು. ಅವರು ನ್ಯಾಯಮೂರ್ತಿ ಸಮಾನರು. ಯಾವುದೇ ಭಯವಿಲ್ಲದೆ ಹೋರಾಡಿದರು. ತಮ್ಮ ಮಗನ ಹಕ್ಕಿಗಾಗಿ ಹೋರಾಡಿದರು. ಬ್ರಿಟಿಷರ ವಿರುದ್ಧ ಕಠಿಣವಾಗಿ ನಿಂತರು. ಅವರ ಹೋರಾಟ ದೇಶಾದ್ಯಂತ ಪ್ರಸಿದ್ಧವಾಯಿತು. ಮಹಿಳಾ ಶಕ್ತಿಯ ಸಂಕೇತವಾಗಿ ಉಳಿದರು. ಅವರ ಸ್ಮರಣೆ ಸದಾ ಜೀವಂತ. ಕರ್ನಾಟಕದ ಹೆಮ್ಮೆಯ ನಾಯಕಿ. ಅವರು ಭಾರತದ ಪ್ರಥಮ ರಾಣಿ ಯೋಧಿ. ಚೆನ್ನಮ್ಮನ ಧೈರ್ಯ ಅಪಾರ. ಅವರು ದೇಶದಿಗಾಗಿ ತ್ಯಾಗ ಮಾಡಿದರು. ಅವರ ಕಥೆ ಇತಿಹಾಸದ ಅಮೂಲ್ಯ ಭಾಗ. ಕಿತ್ತೂರು ಜನರು ಅವರನ್ನು ಪೂಜಿಸುತ್ತಾರೆ. ಅವರ ಜಯಂತಿ ಗೌರವದಿಂದ ಆಚರಿಸಲಾಗುತ್ತದೆ. ಅವರು ನ್ಯಾಯ ಮತ್ತು ಧರ್ಮದ ಪಾಲಕಿ. ಅವರು ಶಾಂತ ಸ್ವಭಾವದವರಾಗಿದ್ದರು, ಆದರೆ ಅಗತ್ಯವಿದ್ದರೆ ಯೋಧಿ. ಚೆನ್ನಮ್ಮ ಸಮರ್ಥ ಆಡಳಿತಗಾರ್ತಿ. ಅವರು ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡರು. ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಿದರು. ವ್ಯಾಪಾರ ಅಭಿವೃದ್ಧಿ ಮಾಡಿದರು. ರಾಜ್ಯವನ್ನು ಸಮೃದ್ಧಗೊಳಿಸಿದರು. ಅವರು ಜನರ ಹಿತಕ್ಕಾಗಿ ಕೆಲಸ ಮಾಡಿದರು. ಬ್ರಿಟಿಷರ ನೀತಿಗೆ ವಿರೋಧಿಸಿದರು. ತಮ್ಮ ಹಕ್ಕಿಗಾಗಿ ಹೋರಾಡಿದರು. ಅವರ ಹೆಸರು ಚಿರಸ್ಥಾಯಿ. ಧೈರ್ಯಶಾಲಿ ಮಹಿಳೆ. ಇತಿಹಾಸದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವರ ಕಥೆ ಸ್ಫೂರ್ತಿದಾಯಕ. ಶಕ್ತಿಯ ಸಂಕೇತ. ಜನರ ಮನಸ್ಸಿನಲ್ಲಿ ಜೀವಂತ. ಅವರ ಹೋರಾಟ ಮರೆಯಲಾಗದು. ದೇಶದ ಹೆಮ್ಮೆ. ಕರ್ನಾಟಕದ ಕೀರ್ತಿ. ಅವರು ನ್ಯಾಯದ ಮಾರ್ಗದಲ್ಲಿ ನಡೆದರು. ಸತ್ಯದ ಪರ ನಿಂತರು. ಜನರ ವಿಶ್ವಾಸ ಗಳಿಸಿದರು. ಅವರು ನಾಯಕತ್ವದಲ್ಲಿ ಮುಂಚೂಣಿಯಲ್ಲಿದ್ದರು.
ಅವರ ಶೌರ್ಯ ಅಪ್ರತಿಮ. ಅವರು ಧೀರ ಸ್ತ್ರೀ, ಕಿತ್ತೂರಿನ ರಕ್ಷಕಿ, ಸ್ವಾತಂತ್ರ್ಯದ ದೀಪ, ಇತಿಹಾಸದ ಮುತ್ತು. ಚೆನ್ನಮ್ಮ ಸಾಹಸಶೀಲರು, ಅವರು ದೇಶಭಕ್ತರು, ಮಹಿಳೆಯರಿಗೆ ಪ್ರೇರಣೆ, ಮಹಾನ್ ನಾಯಕಿ, ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಹೆಸರು. ಅವರು ಸ್ಮರಣೀಯ ವ್ಯಕ್ತಿ. ಚೆನ್ನಮ್ಮ ಕಿತ್ತೂರಿನ ಹೆಮ್ಮೆ, ದೇಶದ ಆಸ್ತಿ. ನ್ಯಾಯಕ್ಕಾಗಿ ಹೋರಾಡಿದರು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು ಎಂದು ಹೇಳಲಾಗುತ್ತದೆ. ಇತಿಹಾಸದಲ್ಲಿ ಅಮರ ನಾಯಕಿ ಚೆನ್ನಮ್ಮ. ಅವರು ಧೈರ್ಯದ ಸಂಕೇತ, ಅವರು ಮಹಿಳಾ ಶಕ್ತಿಯ ಪ್ರತೀಕ, ದೇಶಭಕ್ತಿಯ ಮಾದರಿ. ಅವರು ನ್ಯಾಯದ ದಾರಿ ತೋರಿದರು.